ನೀವು ಕೂಡ ಡಿಗ್ರಿ ಸ್ಟೂಡೆಂಟ್ ಆಗಿದ್ರೆ ಅಪಾರ್ ಐಡಿನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಬಟ್ ಇದರಲ್ಲಿ ಕೆಲವೊಬ್ಬರಿಂದು ಸ್ಟೂಡೆಂಟ್ಸ್ಗಳಿಗೆ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚಿಂಗ್ ಆಗ್ತಾ ಇರೋವಂಥ ಪ್ರಾಬ್ಲಮ್ ಇಶ್ಯೂಸ್ ಆಗ್ತಾ ಇರೋದೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಈ ಥರ ಪ್ರಾಬ್ಲಮ್ ಆದರೆ ಯಾವ ಥರ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ. ಸೊ ಮೊದಲೇದಾಗಿ ನೀವು ನಿಮ್ಮೊಂದು UUCMSC ವೆಬ್ಸೈಟ್ಗೆ ಹೋಗಿ ಸೊ ಅಲ್ಲಿ ಸ್ಟೂಡೆಂಟ್ ಪ್ರೊಫೈಲ್ ಅಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆಯಲ್ವಾ ಅಂತ ಚೆಕ್ ಮಾಡಿ. ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಂಡ್ ಆಧಾರ್ ಕಾರ್ಡ್, ಸೊ ಈ ಎರಡು ಡಾಕ್ಯುಮೆಂಟ್ ಅಲ್ಲಿ ಯಾವ ಡೇಟ್ ಆಫ್ ಬರ್ತ್ ಇದೆಯೋ ಸೇಮ್ ಅದೇ UCMSC ವೆಬ್ಸೈಟ್ ಅಲ್ಲಿ ನಿಮ್ಮ ಪ್ರೊಫೈಲ್ ಅಲ್ಲಿ ಸೇಮ್ ಅದೇ ಡೇಟ್ ಇದೆಯಲ್ವಾ ಅಂತ ಚೆಕ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ಇಲ್ಲ ಅಂದ್ರೆ ಸೊ ನೀವು ಅದನ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ನಿಮ್ಮ ಒಂದು ಕಾಲೇಜ್ ಅಡ್ಮಿನ್ಗೆ ಕಾಲ್ ಮಾಡಿ ಸೊ ನೀವು ಇದ್ರ ಬಗ್ಗೆ ಹೇಳಿದ್ರೆ ಅವರು ಅಪ್ಡೇಟ್ ಮಾಡ್ತಾರೆ. ಬಟ್ UCMSC ವೆಬ್ಸೈಟ್ ಅಲ್ಲಿ ಕೂಡ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ಓನ್ಲಿ ಪ್ರಾಬ್ಲಮ್ ಇರೋದು ಡಿಜಿ ಲಾಕರ್ ಅಲ್ಲಿ ಮಾತ್ರ. ಡಿಜಿ ಲಾಕರ್ ಅಲ್ಲಿ ನೀವು ಅಪಾರ್ ಐಡಿನ ಕ್ರಿಯೇಟ್ ಮಾಡುವಾಗ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದ್ರೆ ನೀವು ಡಿಜಿ ಲಾಕರ್ ಅಲ್ಲಿ ಕೂಡ ಒಂದ್ಸಲ ಪ್ರೊಫೈಲ್ ಅಲ್ಲಿ ಚೆಕ್ ಮಾಡಿ. ಅಲ್ಲಿ ಏನಾದ್ರೂ ಡೇಟ್ ಆಫ್ ಬರ್ತ್ ಏನಾದ್ರೂ ಕರೆಕ್ಟ್ ಇದ್ದು ಕೂಡ ನಿಮ್ಗೆ ಅಪಾರ್ ಐಡಿ ಕ್ರಿಯೇಟ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಅಲ್ಲಿ ಏನಾದ್ರೂ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇಲ್ಲ ಅಂತಂದ್ರೆ ಸೊ ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಡಿಜಿ ಲಾಕರ್ ಹೆಲ್ಪ್ ಡೆಸ್ಕ್ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮ್ಮ ಒಂದು ಇಮೇಲ್ ಐಡಿ ಹಾಕಿದ ತಕ್ಷಣ ನಿಮ್ಮ ಇಮೇಲ್ ಐಡಿಗೆ ಒಂದು OTP ಬರುತ್ತೆ. ಆ OTPನ ಹಾಕಿ. ನೆಕ್ಸ್ಟ್ OTP ಹಾಕಿದ ತಕ್ಷಣ ನಿಮ್ಗೆ ನಿಮ್ಮೊಂದು ಫುಲ್ ನೇಮ್ ಮತ್ತೆ ಮೊಬೈಲ್ ನಂಬರ್ ಮತ್ತೆ ನೀಡ್ ಹೆಲ್ಪ್ ಅಂತ ಬರುತ್ತೆ. ನೀಡ್ ಹೆಲ್ಪ್ ಅಂತ ಇದ್ದಲ್ಲಿ ರೀಸನ್ ಏನ್ ಕೊಡ್ಬೇಕಂದ್ರೆ ಡೇಟ್ ಆಫ್ ಬರ್ತ್ ಅಂತ ಇರುತ್ತಲ್ವಾ, ಆ ಒಂದು ರೀಸನ್ ನ ಸೆಲೆಕ್ಟ್ ಮಾಡಿ. ಅಂಡ್ ಸಬ್ ಕ್ಯಾಟಗರಿಯಲ್ಲಿ ನೀವು ಆಧಾರ್ ರಿಲೇಟೆಡ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸಬ್ ಕ್ಯಾಟಗರಿ 2ದಲ್ಲಿ ಐ ಹ್ಯಾವ್ ಟು ಓಡ್ ಆಧಾರ್ ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನೀವು ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ ಬರಿಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಏನ್ ಬರಿಬೇಕು, ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಆ ಡಿಸ್ಕ್ರಿಪ್ಷನ್ ನ ಇಲ್ಲಿ ಕೊಟ್ಟಿರ್ತೀನಿ. ಅಂಡ್ ಕೆಳಗಡೆ ಇಲ್ಲಿ ನೋಡಬಹುದು ನಿಮಗೆ ನೇಮ್ ಇದೆ ಅಂಡ್ ಮೊಬೈಲ್ ನಂಬರ್ ಇದೆ. ನಿಮ್ಮ ಆಧಾರ್ ಕಾರ್ಡ್ ನ 4 ಡಿಜಿಟ್ ಲಾಸ್ಟ್ 4 ನಂಬರ್ ಇರುತ್ತಲ್ವಾ, ಅದನ್ನ ನೀವು ಹಾಕ್ಬೇಕಾಗುತ್ತೆ. ಹಾಕಿ ಅದನ್ನೆಲ್ಲ ನೀವು ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಕೆಳಗಡೆ ಚೂಸ್ ಫೈಲ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಟೋಕನ್ ನಂಬರ್ ಬರುತ್ತೆ. ಆ ಟೋಕನ್ ನಂಬರ್ ಅನ್ನ ನೀವು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ. ಬಿಕಾಸ್ ನಿಮ್ಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಗೇನ್, ಐಡಿ ಇಲ್ಲ ಅಂದ್ರೆ ಮೇಲ್ ಮಾಡ್ತಾರೆ. ಸೊ ಅವಾಗ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇಶ್ಯೂಸ್ ಕರೆಕ್ಟ್ ಆಗುತ್ತೆ. ಸೊ ಇವಾಗ ಆಲ್ರೆಡಿ ನಿಮ್ಗೆ ನಾಳೆ 23 ತನಕ ಡೇಟ್ ಇರ್ಬೋದು. ಬಟ್ ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ಈ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಡೇಟ್ ಎಕ್ಸ್ಟೆಂಡ್ ಆಗುವಂತ ಚಾನ್ಸಸ್ ಇರುತ್ತೆ. ಏನು ಪ್ರಾಬ್ಲಮ್ ಇಲ್ಲ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನೂ ಏನಾದ್ರೂ ಬೇರೆ ಪ್ರಾಬ್ಲಮ್ ಇದ್ರೆ ಅದ್ರ ಕೂಡ ಕಮೆಂಟ್ ಮಾಡಿ. ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇದೇ ತರದ ಎಜುಕೇಶನ್ ಅಪ್ಡೇಟ್ ನಮ್ಮ ಒಂದು ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.